ಓಕೆ, ಒಂದು ಕಡೆ ಪವರ್ ಫೈಟ್, ಇನ್ನೊಂದು ಕಡೆ ಮತದಾನ ಅನ್ನೋದು ಕೂಡ ನಮ್ಮ ಪವರ್ ಅಲ್ವೇನ್ರಿ. ಅಲ್ಲೂ ಕೂಡ ಒಂದು ಶಾಕ್ ಇದೆ. ಎಸ್, ಏನು ಅಂತ ಹೇಳಿದರೆ ಇವತ್ತು ನಿಮಗೆ ಗೊತ್ತಿದೆ ಬಾಗಲಕೋಟೆಗೆ ಮತ್ತು ದಾವಣಗೆರೆ ದಕ್ಷಿಣಕ್ಕೆ ಉಪಚುನಾವಣೆಗಳು ನಡೀತಾ ಇದ್ದಾವೆ. ಆದರೆ ಈಗ ನಾವು ನೋಡ್ತಾ ಇರೋ ಸುದ್ದಿ ಇದು ಬಾಗಲಕೋಟೆಗೆ ಸಂಬಂಧಪಟ್ಟಿರುವಂಥದ್ದು. ಉತ್ಸಾಹದಲ್ಲಿ ಮತ ಹಾಕಲಿಕ್ಕೆ ಬಂದಂಥವರಿಗೆ ಬಿಗ್ ಶಾಕ್. ಏನದು ಬಿಗ್ ಶಾಕ್ ನೋಡ್ತಾ ಹೋಗೋಣ. ಅಶ್ವವೇಗ ಸ್ಕ್ರೀನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ 1 ಗಂಟೆಯಿಂದ EVM ಕೈಕೊಟ್ಟಿದೆಯಂತೆ. 149 ಮತಗಟ್ಟೆ ಕೇಂದ್ರಗಳ EVMನಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ವೋಟಿಂಗ್ ಮಿಷನ್ ಪರಿಶೀಲನೆ ನಡೆಸ್ತಾ ಇದ್ದಾರಂತೆ ಅಧಿಕಾರಿಗಳು. ಬಾಗಲಕೋಟೆ ನಗರದ ಸಕ್ರಿ ಕಾಲೇಜ್ನಲ್ಲಿರುವಂತಹ ಮತಗಟ್ಟೆಯ EVMನಲ್ಲಿ ಕಂಡು ಬಂದಂಥ ಲೋಪದೋಷ. EVMನ ರಿಪೇರ್ ಮಾಡ್ತಾ ಇದ್ದಾರೆ, ಸರಿಪಡಿಸ್ತಾ ಇದ್ದಾರೆ ಚುನಾವಣಾ ಅಧಿಕಾರಿಗಳನ್ನು. ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿದೆ. ಉತ್ಸಾಹದಲ್ಲಿ ಮತ ಹಾಕೋಕೆ ಬಂದವ್ರಿಗೆ ಖಂಡಿತವಾಗ್ಲೂ ಒಂದಿಷ್ಟು ಅಯ್ಯೋ ಏನ್ರಿ ಇದು ಬೇಗ ವೋಟ್ ಮುಗಿಸ್ಕೊಂಡು ಹೋಗೋಣ ಅಂದರೆ ಆಗ್ತಿಲ್ವಲ್ಲ ಅನ್ನುವ ಒಂದು ನೋವು ಸದ್ಯಕ್ಕೆ ಇದ್ದೇ ಇರುತ್ತೆ. 149 ಮತಗಟ್ಟೆ ಕೇಂದ್ರ ಅಲ್ಲಿ ಒಂದಷ್ಟು ಲೋಪದೋಷಗಳು ಕಂಡುಬಂದಿದ್ದಾವೆ. ಆ ಲೋಪದೋಷಗಳು ಏನು ಎತ್ತ ಅನ್ನುವ ನಿಟ್ಟಿನಲ್ಲಿ ಸರಿಪಡಿಸಿಕೊಳ್ಳುವ ಒಂದು ಉಮೇದಿಯಲ್ಲಿ ಚುನಾವಣಾ ಅಧಿಕಾರಿಗಳಿದ್ದಾರೆ. ಸರಿ ಮಾಡ್ತಾ ಇದ್ದಾರಂತೆ. ಆದರೆ ಕಾಯಬೇಕಲ್ಲ, ಯಾರ್ಯಾರಿಗೆ ಏನೇನು ಕೆಲಸ ಇರುತ್ತೋ ಬೇಗ ವೋಟ್ ಹಾಕೋಗೋಣ ಅಂತ ಮನಸ್ಥಿತಿ ಇದ್ದೇ ಇರುತ್ತೆ. ಆದರೆ ಫಸ್ಟ್ ಟೈಮ್ ವೋಟರ್ಸಿಗೆಲ್ಲ ಇದೊಂದು ರೀತಿ ಏನೋ ಸಹಜವಾಗಿ ಕುತೂಹಲ ಇರುತ್ತೆ, ಹೇಗಿರುತ್ತೆ ಈ ಚುನಾವಣಾ ಪೋಲಿಂಗ್ ಪ್ರಾಸೆಸ್ ಅಂತ ಹೇಳಿ. ಮತಗಟ್ಟೆ ಸಂಖ್ಯೆ 149 ಬಾಗಲಕೋಟೆಯಲ್ಲಿ. ಸಾಮಾನ್ಯವಾಗಿ ಎಲೆಕ್ಷನ್ಸ್ ಅಂತ ಬಂದಾಗ, ಪೋಲಿಂಗ್ ನಡೀತಾ ಇರುವಾಗ ಈ ರೀತಿಯಾದಂಥ ಸುದ್ದಿಯನ್ನು ನೀವು ಗಮನಿಸ್ತಾನೆ ಇರ್ತೀರಿ ಅಲ್ವಾ. ಅಲ್ಲಿ ವೋಟರ್ ಲಿಸ್ಟ್ ಇಲ್ವಂತೆ, ಅವ್ರ ಹೆಸರೇ ಇಲ್ವಂತೆ, EVM ಏನೋ ಕೈ ಕೊಟ್ಟಿದೆಯಂತೆ, ಸ್ವಲ್ಪ ಹೊತ್ತಿಗೆ ಸರಿ ಮಾಡ್ತಾರಂತೆ, ಹೌದಲ್ಲ. ಅದೇ ರೀತಿ ಇವತ್ತು ಕೂಡ ಇಲ್ಲಿ ಮುಂದುವರೆದಿದೆ. ಬಹಳ ರಾಜ್ಯ ರಾಜಕೀಯದಲ್ಲಿ ಬಹಳ ಗಮನ ಸೆಳೆದಿರುವಂಥ, ಬರೀ ದಾವಣಗೆರೆ ದಕ್ಷಿಣ ಅಥವಾ ಬಾಗಲಕೋಟೆಯಲ್ಲಿ ಮಾತ್ರ ಗಮನ ಸೆಳೆದಿರೋದಲ್ಲ, ಇದು ರಾಜ್ಯ ರಾಜಕೀಯದಲ್ಲೇ ಒಂದು ರೀತಿಯಾದಂಥ ಪ್ರತಿಷ್ಠೆಯ ಕಣ ಆಗಿತ್ತು, ಜಿದ್ದಾಜಿದ್ದಿನ ಕಣ ಆಗಿತ್ತು. ಮತ್ತು ಈ ಪ್ರಜಾಪ್ರಭುತ್ವದ ಪರೀಕ್ಷೆ, ಆಕಾಂಕ್ಷಿಗಳ ಆಕಾಂಕ್ಷೆ, ನಿರೀಕ್ಷೆ, ಹೀಗೆ ಹಲವು ವಿಚಾರಗಳಿಂದ ಚುನಾವಣೆ ಅಂತ ಹೇಳಿದಾಗ ಗಮನ ಸೆಳೆಯುತ್ತೆ. ಅದೇ ರೀತಿ ಈಗ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಚುನಾವಣೆ ನಡೀತಾ ಇದೆ. ಆದರೆ ಈಗ ನಾವು ನೋಡ್ತಾ ಇರುವಂಥ ಸುದ್ದಿ ಬಾಗಲಕೋಟೆಯ ಒಂದು ಸಕ್ರಿ ಕಾಲೇಜ್ನಲ್ಲಿ 149 ಸಂಖ್ಯೆಯ ಮತಗಟ್ಟೆ, ಓಕೆ, ಅಲ್ಲಿ EVMನಲ್ಲಿ ಸಮಸ್ಯೆ ಉಂಟಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಸರಿ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿದೆ.